ಈ ರೋಡ್ ರೇಜ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅಂದರೆ ವಿಪರೀತವಾಗಿ ಕಿತ್ತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ನೀವು ಯಾವುದೇ ರಸ್ತೆಯಲ್ಲಿ ಹೋಗ್ತಾ ಇರಿ, ಈ ಒಂದು ಸಣ್ಣ ಪುಟ್ಟ ಟಚ್ಗಳಾಗಂಗಿಲ್ಲ, ಅಥವಾ ಯಾರೋ ಒಬ್ಬ ಅಡ್ಡ ಬರೋಂಗಿಲ್ಲ, ಕೆಟ್ಟದ ಗುರಾಯಿಸೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಜಗಳ ಗುದ್ದಾಟಗಳು ಶುರು. ಆಮೇಲೆ ಅಟ್ಟಾಡಿಸ್ಕೊಂಡು ಹೋಗೋದು, ಎಲ್ಲೋ ಮುಂದಿನ ಸಿಗ್ನಲ್ ತನಕ ಹೋಗಿ ಜಗಳ ಮಾಡೋದು. ಇದು ಅದೇ ಕೇಸನೇ. ಜಗಳ ಗುದ್ದಾಟ ಮಾಡಿ ಕೊನೆಗೆ ಅವನ ಮೇಲೆ ಹೊಡಿಬೇಕು ಅಂತ ಹೋದ, ಅವನು ಬಾನೆಟ್ ಮೇಲೆ ಕೂತ್ಕೊಂಡ್ಬಿಟ್ಟ. ಆ ಮಲ್ಕೊಂಡ್ರ ನೋಡಿ, ಆ ಬಾನೆಟ್ ಮೇಲಿದ್ದರೂ ಕೂಡ ಡ್ರೈವರ್ ಅವನನ್ನು 1.5 ಕಿಲೋಮೀಟರ್ ಎಳ್ಕೊಂಡು ಹೋಗ್ತಾನೆ. ಕಾನೂನಿನ ಭಯ ಇಲ್ಲ ಇವ್ರಿಗೆ. ಈಗ ನೋಡಿ, ಪೊಲೀಸರು ಬೆಂಡೆತ್ತಾ ಇದ್ದಾರೆ. ಈಗ ಅವನ ಮೇಲೆ ಈ ಕೊಲೆ ಕೇಸನ್ನು ದಾಖಲಿಸಿದ್ದಾರೆ. ಹಿಂಗಾಗಬೇಕು. ಹಿಂಗೆ ಇನ್ನೇನು ಅಂಥ ದೊಡ್ಡ ಸಂಗತಿ ಏನಿರಬೇಕು ಹೇಳಿ. ಅವನು ನಿಂಗೆ ಬಾನೆಟ್ ಮೇಲೆ ಹಿಂಗೆ ಮಲ್ಕೊಂಡವನು ಕೂಡ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಿದೆಯಲ್ಲ ನೋಡಿ. ಆ ಕಾರು ಚಾಲಕನ ತೋರಿಸ್ತಾ ಇದ್ದೀವಿ, ಸುರೇಶ್ ಅಂತ ಈತನ ಹೆಸರು. ಅವನೇನಾದರೂ ಬಿದ್ದು ಸತಿಗಿತ್ತು ಹೋಗಿದ್ರೆ ಗತಿ ಏನು, ಅಥವಾ ಇವನೇನಾದ್ರು ಆ ಕಡೆಗೆ ಬಿದ್ದು ಆ ಪಕ್ಕದಲ್ಲಿ ಯಾವ್ದಾದ್ರು ವೆಹಿಕಲ್ ಹತ್ಕೊಂಡು ಹೋಗಿದ್ರೆ ಗತಿ ಏನು. ಇದು ಯಾವುದೇ ಅರಿವು ಇರಲ್ಲ. ಆ ಕ್ಷಣದಲ್ಲಿ ಕೋಪಕ್ಕೆ ತಲೆ ಕೊಡೋದು, ಹುಚ್ಚಾಟಗಳನ್ನು ಮಾಡೋದು. ಏನು ಜಗಳ ಗುದ್ದಾಟಗಳನ್ನು ಹಂಗೆ ಇವರು ಕಿಲೋಮೀಟರ್ ಗಟ್ಟಲೆ ತಗೊಂಡು ಹೋಗ್ಬೇಕೇನ್ರಿ ಮುಂದಕ್ಕೆ. ಒಂದು ಸಿಗ್ನಲ್ನಿಂದ ಇನ್ನೊಂದು ಸಿಗ್ನಲ್ ಬರೋ ತನಕ ಕಿತ್ತಾಡ್ಕೊಂಡು ಹೋಗ್ತಾರೆ. ಬೆಂಗಳೂರಿನಲ್ಲಿ ನಿತ್ಯದ ಘಟನಾವಳಿಗಳಿವು. ಯಾವನಿಗೂ ಪೇಷನ್ಸ್ ಇಲ್ಲ, ಬಿಹೇವಿಯರ್ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡೋದು, ಹಲ್ಕ ಮಾತುಗಳು, ಕೆಟ್ಟ ಕೊಳಕ ಮಾತುಗಳು, ಕಿತ್ತಾಡಿ ಸಾಯ್ತಾರೆ ನೋಡಿ. ಇವನು ಈ ರೀತಿ ಎಳ್ಕೊಂಡು ಹೋಗ್ತಾನೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಇವನಿಗೆ. ಬಡ್ಕತಾ ಇದ್ದಾನೆ ಅವನು ಬಾನೆಟ್ ಮೇಲೆ. ಅದಾದಮೇಲೆ ಈ ಬಾನೆಟ್ ಮೇಲೆ ಇದ್ದಾನಲ್ಲ ವ್ಯಕ್ತಿ ಮಾತಾಡಿದ್ದಾನೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಗಾಡಿ ಮುಂದೆ ಒಂದು ಗಾಡಿ ಇರುತ್ತೆ, ಅವ್ರು ಹೋಗಿಲ್ಲ ಅಂತ ನಾವು ನಿಂತಿರ್ತೀವಿ. ನಮ್ಮಿಂದ ಇವ್ರು ಆನ್ ಮಾಡ್ತಿರೋ, ನಾವು ರೈಟಿಗೆ ಹೋಗ್ಬೇಕು ಅಂತಲೇ ಕೈ ತೋರಿಸ್ತೀವಿ, ರೈಟ್ ಸೈಡ್ಗೆ ಇದೆ ತೋರಿಸ್ತೀವಿ. ಇವರು ಏಕೈಕಿ ಒಂದು ಮಗನೆ ಅಂದಾಗ ನಮ್ಗೆ ತುಂಬ ಬೇಜಾರಾಗುತ್ತೆ. ಹಂಗಾಗಿ ನೆಕ್ಸ್ಟ್ ಸಿಗ್ನಲಲ್ಲಿ ಕೇಳಕ್ಕೆ ಹೋಗ್ತೀವಿ ಅಷ್ಟೇ ಅವ್ರನ್ನ. ನಾವೇನು ಗಲಾಟೆ ಮಾಡಿಲ್ಲ, ಯಾಕೆ ಸರ್ ಬೈದ್ರಿ, ನಾವೇನು ಮಾಡಿದ್ವಿ ಅಂತ ಕೇಳಕ್ಕೆ ಹೋಗ್ತೀವಿ. ಅವ್ರು ವಿಂಡೋ ಡೌನೇ ಮಾಡೋದಿಲ್ಲ. ಗಾಡಿ ಮುಂದೆ ಬಂದು ಸೈಡ್ಗೆ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಸಿಗ್ನಲ್ ಬಿಟ್ಟಿದ ತಕ್ಷಣ ಗುದ್ದುಬಿಟ್ಟು ನಮ್ಮನ್ನ ಹಂಗೆ ಗಾಡಿ ರನ್ ಮಾಡ್ತಾರೆ ಸರ್. 2 ವೀಲರ್ ಅವ್ರು ನಿಲ್ಲಿಸು ಅಂತ ಇದು ಮಾಡ್ತಾರೆ. ಅವನ ಮೇಲೂ ಹತ್ಸಕ್ಕೆ ಹೋಗ್ತಾರೆ ಗಾಡಿನ. ಅದಾದಮೇಲೆ ಹಿಂದೆ ಬರ್ತಾರೋ ಕ್ಯಾಬ್ಗಳು ಡ್ರೈವರ್ಗಳೆಲ್ಲ ನೋಡ್ತಾರೆ, ಆಟೋ ಡ್ರೈವರ್ ಕ್ಯಾಬ್ ಡ್ರೈವರೆಲ್ಲ ನೋಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವ್ರಿಗೆ ಓವರ್ಟೇಕ್ ಹೊಡೆದು ಮುಂದೆ ಹೋಗಿ ಸ್ಲೋ ಮಾಡ್ತಾರೆ ಗಾಡಿನ. ಹಾಗಾಗಿ ಗಾಡಿ ನಿಲ್ಲಿಸ್ಕೊತಾರೆ ಸರ್. ಇಲ್ಲಾಂದರೆ ಅವ್ರು ಬೇಕು ಇಂಟೆನ್ಷನಿಂದನೇ ಮಾಡಿರೋದು ಸರ್ ಇದು. ನೋಡಿ, ನಂಜುಂಡು ಹೇಳ್ತಾ ಇದ್ದಲ್ಲ, ಇದು ಈ ವರ್ಷನ್ ಅಲ್ಲ, ಇದು ಫೈನ್ ಟ್ಯೂನ್ ವರ್ಷನ್. ಇದು ನಾವೇನು ಜಗಳ ಮಾಡಬೇಕು ಅಂತ ಹೋಗಿರಲಿಲ್ಲ. ಅಲ್ಲಿ ಹೋಗಿ ಯಾಕೆ ಸಾರ್ ಹಿಂಗೆಲ್ಲ ಅಂದ್ರಿ ಅಂತ ಕೇಳಿದ್ವಿ. ಖಂಡಿತವಲ್ಲ ಹಂಗಂದಿರಲ್ಲ. ಜಗಳ ಗುದ್ದಾಟಗಳು ನಾವು ನೋಡ್ತೀವಲ್ಲ, ಹೋಗ್ತಾ ಬರ್ತಾ ವಿಪರೀತ ಕಿತ್ತಾಟಗಳು. ಏನು ಸಾಧನೆ. ಸತ್ತೇ ಹೋದರೆ ಎಡವಟ್ಟುಗಳಾದ್ರೆ ಯಾರು ಜವಾಬ್ದಾರಿ? ನಿಜಕ್ಕೂ ಇಂಥವ್ರ ಮೇಲೆ ಕೇಸ್ಗಳು ಹಾಕಬೇಕು. ಸರಿಯಾಗಿ ಕೇಸ್ ಹಿಡಿದ್ರೆ ಮಾತ್ರ ಸರಿ ಹೋಗ್ತಾರೆ.